ಅಂಡ್ ಸೊ ಇವಾಗ ಜೀನಿಯಸ್ ಮುತ್ತನ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಸೊ ಮಾಸ್ಟರ್ ಶ್ರೇಯಸ್ ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಅವರು ಒಂದು ಆಕ್ಟಿಂಗ್, ನೀವು ಬಹಳಷ್ಟು ಜನ ಮಾಸ್ಟರ್ಸ್ಗಳನ್ನ ನೋಡಿರ್ತೀರಾ, ಅವ್ರನ್ನೆಲ್ಲ ಮಾಸ್ಟರ್ ಮಾಡಿರೋಂಥವ್ರು ನೀವು ಆಕ್ಚುಲಿ. ಸೊ ಅವರು ಹೇಗಿತ್ತು ಆನ್ ಸ್ಕ್ರೀನ್ ಅಲ್ಲಿ? ಈ ಹುಡುಗ ಆಕ್ಟ್ ಮಾಡಿದಾನೆ ಅಂತಾನೆ ಅನ್ಸಲ್ಲ, ಗೊತ್ತಾ, ತುಂಬಾ ಸಹಜವಾಗಿದ್ದ. ಅವ್ರು ಏನ್ ಹೇಳ್ತಾರೆ ಅದ ಡೈಲಾಗ್ ಎಲ್ಲ ಅದನ್ನೆಲ್ಲ ಹೇಳ್ಕೊಂಡು ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡು ತುಂಬಾನೇ ಸಹಜವಾಗಿದ್ದ. ಎಲ್ಲರೂ ಆ್ಯಕ್ಟ್ ಮಾಡಿದ್ದಾನೆ, ಇದು ಹೀಗೆ ಇದು ಅಮ್ಮ ಹೀಗಾಗುತ್ತಾ ನಿನಗೆ, ಅಯ್ಯೋ ಹೇಳಮ್ಮ ಆ ಥರ ಎಲ್ಲ ಏನೂ ಇಲ್ಲ, ತುಂಬ ಸಹಜವಾಗಿ ಮಾಡಿದ್ದಾನೆ. ಇವಾಗ ಟ್ರೆಂಡ್ಗೆ ಅದೇ ಬೇಕಾಗಿರೋದು. ಎಲ್ಲೂ ಆ್ಯಕ್ಟ್ ಮಾಡಬಾರ್ದು. ನಾವು ಅಭಿನಯ ಮಾಡ್ತೀವಿ ಅಂತಂದರೆ ನಾವೆಲ್ಲೂ ಆ್ಯಕ್ಟ್ ಮಾಡಬಾರ್ದು, ಸಹಜವಾಗಿರಬೇಕು. ಸಹಜವಾಗಿ ಇವಾಗ ನಿಮ್ಮ ಹತ್ರ ಹೇಗೆ ಮಾತಾಡ್ತಿದ್ದೀನೋ ಹಾಗೆ ನಾನು ನನ್ನ ಪಾತ್ರ ಅಂದರೆ ಆಯಾ ಪಾತ್ರ ಏನು ಬಯಸುತ್ತೆ ಆ ಥರ ಮಾತಾಡೋದು, ಅದರಲ್ಲಿ ಅವ್ನು ಗೆದ್ದಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ನಿರ್ದೇಶಕರು ಕೂಡ ಹಾಗೆ ಕೆಲಸ ಚೆನ್ನಾಗಿ ತೊಗೊಂಡಿದ್ದಾರೆ. ಆ ಥರ ಕೆಲಸ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಮತ್ತು ಆ ಪರಿಸರ ಅದೆಲ್ಲ ಇದ್ರೆ ಹೊರಾಂಗಣ ಚಿತ್ರೀಕರಣ ಮಾಡಿರೋದು ಇದೇನೇ ನನಗೆ ತುಂಬ ಇಷ್ಟ ಆಗೋಯ್ತು. ಆ ಬೆಳಗಿನ ರಂಗನ ಬೆಟ್ಟ, ಆ ಕಾಡು ನಿವಾಸಿಗಳು, ಅವ್ರ ಬದುಕು ಎಲ್ಲ ಹೇಗಿರುತ್ತೆ ಅಂತ ತುಂಬ. ಅಂಡ್ ಮಕ್ಕಳ ಚಿತ್ರ ಅಂತ ಹೇಳಿ ಬಂದ್ರೆ ಬಹಳಷ್ಟು ಕಡಿಮೆನೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾನೆ ಬರ್ತಾ ಇದೆ. ಬಿಕಾಸ್ ವಿಜಯ ರಾಘವೇಂದ್ರ ಅವ್ರು ಮಾಡ್ತಾ ಇದ್ರು, ಆಮೇಲೆ ಪುನೀತ್ ಸರ್ನು ಕೂಡ ಮಾಡಿದ್ರು. ಸೊ ಒಂದು ಮೈತ್ರಿ ಅಂತ ಹೇಳಿ ಒಂದು ಚಿತ್ರ ಮಾಡಿದ್ರು. ಸೊ ಅದು ಅದ್ಭುತವಾಗಿ ಬಂತು. ಅಂಡ್ ಅತ್ಯದ್ಭುತವಾಗಿರುವಂತ ಒಂದು ಪ್ರತಿಕ್ರಿಯೆಯನ್ನು ಕೂಡ ಬಂತು ಆ ಒಂದು ಮೂವಿಗೆ. ಬಿಕಾಸ್ ಸಂದೇಶ ಕೊಡ್ತಾ ಇದಾರೆ, ಸೊಸೈಟಿಗೆ ಏನೋ ಒಂದು ಸಂದೇಶ ಕೊಡ್ತಾ ಇದಾರೆ. ಬಟ್ ಇವಾಗ ಎಲ್ಲೋ ಒಂದ್ ಕಡೆ ಸ್ಮಾಲ್ ಸ್ಕ್ರೀನ್ ಅಲ್ಲೂ ಕೂಡ ಮಕ್ಕಳನ್ನ ಒಂದು ರಿಯಾಲಿಟಿ ಶೋ ನಲ್ಲಿ ತೋರಿಸ್ತಾ ಇದಾರೆ ಅಂತ ಹೇಳಿದ್ರೆ, ಕೆಲವರು ಚೈಲ್ಡ್ ಲೇಬರ್ ಆಕ್ಟಿಗೆ ಅಗೇನ್ಸ್ಟ್ ಆಗಿರುತ್ತೆ ಅನ್ನೋ ತರ, ಅಂದ್ರೆ ಅವ್ರನ್ನ ಯುಟಿಲೈಸ್ ಮಾಡ್ಕೊಂಡು ಹಣ ಸಂಪಾದಿಸ್ತಾ ಇರ್ತಾರೆ. ಆ ತರದ್ದು ಮಾತುಗಳನ್ನು ಕೂಡ ಕೇಳಿ ಬಂತು. ಅದು ಅಲ್ಲಿಗೆ ಸ್ಟಾಪ್ ಆಯ್ತು. ಅವರ ಒಂದು ಪ್ರತಿಭೆ ಇರೋದನ್ನ ನಾವೆಲ್ಲ ಒಂದ್ ಕಡೆ ಶೋಕೇಸ್ ಮಾಡ್ತಾ ಇದೀವಿ, ಅದ್ರಲ್ಲಿ ಏನು ತಪ್ಪಿಲ್ಲ. ಅವರು ಓದನು ಕೂಡ ಇದೆ, ಅದ್ರ ಜೊತೆಗೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳಿ ಇದನ್ನು ಕೂಡ ಆಡ್ ಮಾಡಿದ್ದಾರೆ. ಸೊ ಬೇಸಿಕಲಿ ಎಲ್ಲೋ ಒಂದ್ ಕಡೆ ಅವ್ರು ತಪ್ಪಾಗಿ ಕೇಳ್ತಾ ಇದಾರ ಅಥವಾ ಎಲ್ಲೋ ಮಿಸ್ಟೇಕ್ ಮಾಡ್ಕೊಂಡಿದಾರ ಆ ಒಂದು ರಿಯಾಲಿಟಿ ಶೋಸ್ಗಳನ್ನ, ಅಥವಾ ಈ ತರ ಚಿತ್ರ ಬರ್ತಾ ಇರೋದನ್ನ ಹೇಗೆ? ಇಲ್ಲಪ್ಪ, ಈಗಿನ ಮಕ್ಕಳನ್ನ ಅಂತ ಮೇಲ್ಸೋ ಅಂತ ಪ್ರತಿಭೆ ಎಲ್ಲೂ ಇಲ್ಲ ಅಂತ ಹೇಳ್ಬೋದು. ನಾವು ಇಷ್ಟೆಲ್ಲ ಮಾಡೋದಕ್ಕೆ ಎಷ್ಟು ವರ್ಷಗಳನ್ನ ತಗೊಂಡ್ವೋ ಏನೋ. ಆ ಮಕ್ಕಳು ಏನು ಲೀಲಾಜಾಲವಾಗಿ ಅಭಿನಯಿಸ್ತಾರೆ ಅಂತಂದರೆ, ಯಾವುದೇ ಪಾತ್ರ ಕೊಡಲಿ ಅಷ್ಟು ಲೀಲಾಜಾಲವಾಗಿ. ಮತ್ತು ಸಂಗೀತ ಹೇಳೋದ್ರಲ್ಲಿ ಆ ಸರಿಗಮಪ ಆಗಿರ್ಬೋದು, ಐಡಲ್ ಇಂಡಿಯಾ ಅದು ಇದು, ಅಮ್ಮ ಅಂತ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಗೊತ್ತಾ? ಹೇಗೆ ಸಾಧ್ಯ ಇದು? ಹೇಗೆ ಸಾಧ್ಯ? ಮಕ್ಕಳಲ್ಲಿ ಇಷ್ಟೊಂದು ಪ್ರತಿಭೆ ಇರುತ್ತಾ ಅಂತ. ಅದೇ ದೊಡ್ಡವ್ರು ಹಾಡಲಿ ಅದೆಲ್ಲ ಎಲ್ಲೋ ಸ್ವಲ್ಪ ಅದು ತಪ್ಪಾಯಿತು ಇದು ತಪ್ಪಾಯಿತು ಅಂತ. ಈ ಮಕ್ಕಳಿಲ್ಲ, ಅದು ಆ್ಯಸ್ ಇಟ್ ಈಸ್ ಏನಿರುತ್ತೋ ಅದನ್ನು ಹಾಡುತ್ತವೆ, ಮಾಡುತ್ತವೆ, ಆ್ಯಕ್ಟ್ ಮಾಡುತ್ತವೆ ಅಂತಂದರೆ ನನಗಿಂತ ಕಿರಿಯರಿಲ್ಲ, ಇಂದಿನ ಮಕ್ಕಳಿಗಿಂತ ಹಿರಿಯರಿಲ್ಲ. ಅಷ್ಟು ಪ್ರತಿಭಾನ್ವಿತ ಮಕ್ಕಳು ಈ ಜನ್ರೇಷನ್ ಅವರು. ನೆಕ್ಸ್ಟ್ ಇನ್ನೆಂಥವ್ರು ಹುಡ್ತಾರೋ ಗೊತ್ತಿಲ್ಲ, ಅಂಥ ಪ್ರತಿಭಾನ್ವಿತ ಮಕ್ಕಳಿದ್ದಾರೆ. ಸೊ ಅವ್ರದ್ದು ಟ್ಯಾಲೆಂಟ್ ಎಲ್ಲ ತೆಗಿಬೇಕಿರಿ. ಅದು ಒಂದು ನೆನಪಿರುತ್ತೆ ನಮಗೆ, ಚಿಕ್ಕ ವಯಸ್ಸಲ್ಲಿ ಇದೆ. ಅವ್ನು ಹೋಗ್ತಾ ಹೋಗ್ತಾ ಪೆದ್ದಾಗ್ಬೋದು, ಯಾರಿಗೂ ಗೊತ್ತು. ಮನೆಯಲ್ಲಿರುವಂತ ಮಕ್ಕಳು ನಿಮಗೆ ಎಷ್ಟು ಕಾಟ ಕೊಡ್ತಾರೆ ಅಥವಾ ನೀವು ಎಷ್ಟು ಕಾಟ ಕೊಡ್ತೀರಾ? ಅದೇ ಹೇಳ್ತಿದ್ದೆ ಅವ್ರಿಗೆ ಯಾರಿಗೋ, ನನ್ನ ಮೊಮ್ಮಗ ದೊಡ್ಡವನು ತುಂಬ ಅದೇ ಜೀನಿಯಸ್ ಅಂತ ಹೇಳ್ಬೋದು. ಅವನು ಯಾವಾಗಲೂ ಗಂಭೀರ, ಅವನು ಓದು, ಅವನಿದು ಇದು ಮಾಡೋ ಹಿಂಗನ್ನೋದು ಒಂಥರ ಸಫಿಸ್ಟಿಕೇಟೆಡ್ ಆಗಿ. ಎರಡನೇವನಲ್ಲ ಅವನು, ಇದಾಗಲ್ಲ ಬಿಡು ಮಗ, ನಿನ್ನ ಹತ್ರ ನಿನ್ನ ಕೈಲಿ ಆಗಲ್ಲ ಬಿಡು, ಅದನ್ನು ಬಿಟ್ಬಿಡು. ಹಾಗೆ ಮಾತ್ರ ಹೇಳಬೇಡ ಅಮ್ಮ, ಅಮ್ಮ ಹಾಗೆ ಹೇಳಬೇಡ, ಇದಾಗತ್ತೆ ನನ್ನಿಂದ, ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳುತ್ತದು. ಅಯ್ಯಪ್ಪ, ನೀವು ಆ ಮಕ್ಕಳ ಜೊತೆ ನೋಡಿ. ಇನ್ನೊಂದು ವಿಷಯ, ಆ್ಯಕ್ಟಿಂಗನ್ನು ನಾವು ಕಲಿಬೇಕು ಅಂತಂದರೆ ಆ ಮಕ್ಕಳ ಮುಖನ ನೋಡಬೇಕು. ಆ ಮಕ್ಕಳ ಮುಖ ನೋಡ್ತಾ ಇದ್ರೆ ಸಾಕು, ಯಾವ ಪಾತ್ರ ಏನೇನು ಮಾಡ್ಬೋದು ಅಂತ. ಅದು ಈ 5 ವರ್ಷದ ಒಳಗಡೆ ಇರೋ ಮಕ್ಕಳು ಏನೇನು ಮಾತಾಡತ್ವೆ, ಏನೇನು ಅವ್ರಿಗೆ ಎಲ್ಲಿಂದ ಅದನ್ನು ಕಲೆಕ್ಟ್ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಅದು ಮತ್ತು ಪ್ರಾಣಿಗಳು ಅವ್ರ ಮುಖ ನೋಡಿದ್ರೆ, ಅವು ನಾವು ಕೋಪ ಮಾಡ್ಕೊಂಡ್ರೆ ಅದು ಹೇಗೆ ಮುಖನ ಹೇಗೆ ಇದು ಬೇಜಾರು ಮಾಡ್ಕೊಂಡು ಹಿಂಗೆ ಇಟ್ಕೊಳ್ಳುತ್ತೆ, ಕೊಯ್ ಅಂದ್ಕೊಂಡು ಹಿಂಗೆ ಅಂದ್ಕೊಳ್ಳೋದು. ಒಂದು ಹಸು ಯಾವತ್ತೋ ಒಂದಿನ ಅದಕ್ಕೊಂದು ಹಣ್ಣು ಕೊಟ್ಟಿರಿ, ನಾವು ಇನ್ಯಾವತ್ತೋ ಹೋಗಿ ಅದು ಹತ್ರ ಹೋದಾಗ ಆ ಕಿವಿನ ಹಿಂಗೆ ಮಾಡುತ್ತವೆ. ಎಷ್ಟು ಅಲ್ವಾ? ಆ ಪ್ರಾಣಿಗಳ ಮುಖ ನೋಡಿದ್ರೆ, ಆ ಕಣ್ಣಲ್ಲಿ ನೋಡಿದ್ರೆ ಸಾಕು, ನಿಮಗೆ ಎಲ್ಲ ಭಾವನೆಗಳು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆ ಥರ ಇರಬೇಕಾಗಿನೇ. ಓಕೆ. ಆ್ಯಂಡ್ ನೀವು ನಿಮ್ಮ ಕಂಪ್ಲೀಟ್ ಕುಟುಂಬನೇ ಒಂದು ಇಂಡಸ್ಟ್ರಿಗೆ ಮೀಸಲಾಗಿದೆ ಅಂತಲೇ ಹೇಳ್ಬೋದಮ್ಮ. ಒಂದಲ್ಲ ಒಂದು ರೀತಿಯಲ್ಲಿ ಅವತ್ತಿನ ಕಾಲದಿಂದನೂ ಇವತ್ತಿನ ಕಾಲದವರೆಗೂ, ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ,
ಟಿವಿ ಏನು ಅಂತ ಗೊತ್ತಿಲ್ಲದೆ ಇರೋಂತ ಒಂದು ಸಮಯದಿಂದನೂ ಕೂಡ ಇವಾಗ ಸ್ಮಾರ್ಟ್ LED ಟಿವಿ ಬರೋವರೆಗೂ ಕೂಡ ನೀವು ಎಲ್ರು ಕೂಡ ಟಿವಿಯಲ್ಲಿ ಕಾಣಿಸ್ಕೊಂತಾ ಇದೀರಾ. ಬ್ಲಾಕ್ ಅಂಡ್ ವೈಟ್ ಇಂದ ಹಿಡಿದು ಕಲರ್ಫುಲ್ HD 4K 8K ವರ್ಗು ಕೂಡ ನೀವು ಬರ್ತಾ ಇದೀರಾ. ಸೊ ಈಗ ನೆಕ್ಸ್ಟ್ ಜನರೇಷನ್ ಏನಾದ್ರು ಇಂಟ್ರೊಡ್ಯೂಸ್ ಮಾಡೋಂತ ಪ್ಲಾನ್ ಇದೆಯಾ? ನನ್ನ ಮೊಮ್ಮಗ ಇದು ಯಾವುದು GST ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾನೆ. ಏನು ಡೈಲಾಗ್ ಕೊಟ್ರೆ ಗಳಗಳ ಅಂತ ನಿರರ್ಗಳವಾಗಿ ಹೇಳ್ಬಿಡ್ತಾನೆ, ಅಷ್ಟು ಚೆನ್ನಾಗಿ. ಆಮೇಲೆ ಇವಾಗ ಅದ್ರ ಬಗ್ಗೆ ಇದು ವ್ಯಾಖ್ಯಾನ ಮಾಡೋದು, ಅವ್ರ ಆಕ್ಟಿಂಗ್ ಹೀಗ್ ಮಾಡಿದಾರೆ ಅಲ್ವಾ, ಹಾಗೆ ಮಾಡಿದಂತ. ಸುಮ್ನೆ ಇರು ಮಗ, ಇನ್ನು ಕಲಿಯೋದು ತುಂಬಾ ಇದೆ. ಅದನ್ನ ನೋಡ್ತಾ ಇರು ನೀನು, ಯಾರು ಏನೇನ್ ಮಾಡಿರ್ತಾರೆ ಅಂತ ಗೊತ್ತಾಗತ್ತೆ. ಕಮೆಂಟ್ ಮಾಡ್ಬೇಡ, ನಿನ್ ವಯಸ್ಸಲ್ಲ ಅದು ಕಮೆಂಟ್ ಮಾಡೋದಕ್ಕೆ, ಕಲಿತಾ ಹೋಗುವಂತ ವಯಸ್ಸು. ತಪ್ಪಾಗಿದೆ ಅಂದ್ರೆ ತಪ್ಪಾಗಿರುತ್ತೆ, ಇಲ್ಲ ಅಂತಲ್ಲ ಅಂತ. ಆ ಕಮೆಂಟ್ ಮಾಡೋ ಅಂತ ಅಷ್ಟ್ರ ಮಟ್ಟಿಗೆ ಬೆಳೆದಿರುತ್ತವಲ್ಲ ಮಕ್ಕಳು, ಈಗಿನ ಮಕ್ಕಳು, ಅದು ನನಗೆ ಆಶ್ಚರ್ಯ ತರೋವಂಥದ್ದು. ಆಗಲೇ 4ನೇ ಜನರೇಷನ್ನು ಇಂಡಸ್ಟ್ರಿಗೆ ನಾವು ಕೊಟ್ಟಾಯಿತು. ಸೊ ಅದೊಂದು ಹೆಮ್ಮೆ ಇದೆ ನಮಗೆ. ನಾವು ಕಲೆ ಅಂತ ಅರಸಿ ನಾವು ಇಲ್ಲಿ ಬಂದದ್ದಕ್ಕೆ ಆ ಕಲಾದೇವಿ ಸರಸ್ವತಿ ನಮ್ಗೆ ಯಾವ ಒಂದು ಇದನ್ನು ಮಾಡಿಲ್ಲ, ನ್ಯೂನತೆಯನ್ನು ಕೊಟ್ಟಿಲ್ಲ. ಒಂದು ಒಳ್ಳೆ ಹೆಸರು, ಒಳ್ಳೆ ಕುಟುಂಬ, ಒಳ್ಳೆ ಮಕ್ಕಳು, ಮೊಮ್ಮಕ್ಕಳು, ಒಂದು ಬದುಕು ಎಲ್ಲವನ್ನ ಕಟ್ಟಿಕೊಟ್ಟಿದ್ದಾಳೆ. ಸೊ ಹಾಗಾಗಿ ಆಕೆಗೆ ನಾನು ಧನ್ಯವಾದ ಹೇಳ್ತೀನಿ. ನನಗೆ ಸಿಕ್ಕಂಥ ಅದೃಷ್ಟ, ಯಾರು ಈ ಕಲೆಯನ್ನು ಅರಸಿ ಬರ್ತಾರೋ ಅವ್ರಿಗೆಲ್ಲರಿಗೂ ಕೊಡಪ್ಪ ದೇವ್ರೆ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಬಹಳ ಒಳ್ಳೆ ಮಾತು. ಆಕ್ಚುಲಿ ನಮಗೆ ತುಂಬಾನೇ ಖುಷಿ ಆಗುತ್ತೆ ನಿಮ್ ಜೊತೆ ಕುತ್ಕೊಂಡು ಈ ರೀತಿಯಾದಂತ ಒಂದು ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ. ಅಂಡ್ ಆಗ್ಲೇ ಹೇಳಿದಾಗೆ ನೀವು ಅವಾಗಿಂದ ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿಯಿಂದ ಇವತ್ತಿನ ಯೂಟ್ಯೂಬ್ ವರ್ಗು ಕೂಡ ಎಲ್ಲ ಕಡೆ ಕಾಣಿಸ್ಕೊಂತೀರಾ. ಇದೇ ರೀತಿಯಾಗಿ ಸಕ್ರಿಯವಾಗಿರಿ ಅಂಡ್ ಒಳ್ಳೆ ಇನ್ಫಾರ್ಮೇಶನ್ಸ್ ಗಳನ್ನ ಅಂಡ್ ಒಳ್ಳೊಳ್ಳೆ ಮೂವೀಸ್ ಗಳನ್ನ, ಒಳ್ಳೆ ಪ್ರಾಜೆಕ್ಟ್ಸ್ ಗಳು ಅಂಡ್ ಎಷ್ಟಾಗುತ್ತೋ ಅಷ್ಟು ಕಲಾ ಸೇವೆನ ನಿಮ್ ಕಡೆಯಿಂದ ಮಾಡ್ತಾ ಇರಿ. ಖಂಡಿತ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಅಂಡ್ ಜೀನಿಯಸ್ ಮುತ್ತುಗೂ ಕೂಡ ಒಳ್ಳೇದಾಗ್ಲೇಬೇಕು. ನಮ್ಮ ನಿರ್ಮಾಪಕಿ ಎಷ್ಟು ದುಡ್ಡು ಹಾಕಿರ್ತಾರೆ ಪಾಪ, ಆ ದುಡ್ಡು ಎಲ್ಲಿಂದ ತಂದಿರ್ತಾರೋ ಏನ್ ಕಥೆಯೋ ಏನೋ, ಆದ್ರೆ ಅವ್ರಿಗೂ ಒಂದು ಸಕ್ಸಸ್ ಸಿಗಬೇಕು. ಆದರೆ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಅವರು ತಲುಪಿಸಿದ್ದಾರೆ. ಸೊ ಪ್ರೋತ್ಸಾಹಿಸಿ, ದಯವಿಟ್ಟು ಪ್ರೋತ್ಸಾಹಿಸಿ.